ಸ್ನೇಹಿತರೆ, ನಾವು ಎಲ್ಲೇ ಹೋದರೂ ನಮಗೆ ಕಾಣಸಿಗುವ ಪ್ರಾಣಿಗಳಲ್ಲಿ ನಾಯಿ ಸಹ ಒಂದು. ನಮ್ಮಲ್ಲಿ ಬಹುತೇಕರು ನಾಯಿಗಳನ್ನು ಸಾಕುತ್ತಿದ್ದೇವೆ. ಮನುಷ್ಯ ಮತ್ತು ನಾಯಿಗಳ ನಡುವೆ ಇರುವ ಸಂಬಂಧ ಹೇಳುತ್ತಿರದ್ದು. ಅಷ್ಟೇ ಯಾಕೆ, ಎಷ್ಟೋ ಜನರಿಗೆ ನಾಯಿಯನ್ನು ನಾಯಿ ಎಂದರೆ ಸಾಕು, ಇಲ್ಲದ ಕೋಪ ಬಂದುಬಿಡುತ್ತೆ. ನಾಯಿಯನ್ನು ತಮ್ಮ ಸ್ವಂತ ಮಗನಾಗಿ ಮಗಳಾಗಿ ಕಾಣುತ್ತಾರೆ, ಸಾಕುತ್ತಾರೆ. ಅದಕ್ಕೆ ಅನುಗುಣವಾಗಿ ನಮ್ಮ ಸುತ್ತಮುತ್ತ ಮನಮುಟ್ಟುವ ಎಷ್ಟೋ ಉದಾಹರಣೆಗಳು ಕಾಣಸಿಗುತ್ತದೆ. ಇವೆಲ್ಲವೂ ಒಂದು ಕಡೆಯಾದರೆ, ಹಿಂದೂ ಪುರಾಣಗಳಲ್ಲಿ ನಾಯಿಗಳ ಕುರಿತಾದ ಉಲ್ಲೇಖವೇನಿದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಮಹಾಭಾರತದಲ್ಲಿ ನಾಯಿಯ ಕುರಿತಾದ ಉಲ್ಲೇಖ ತಿಳಿಯೋಣ. ಮಹಾಭಾರತದ ಅಂತ್ಯದಲ್ಲಿ ಎಲ್ಲ ಪಾಂಡವರು ಸ್ವರ್ಗಕ್ಕೆ ಯಾತ್ರೆ ಮಾಡಲು ತೀರ್ಮಾನಿಸುತ್ತಾರೆ. ಅವರೆಲ್ಲರ ಆಶ್ಚರ್ಯಕ್ಕೆ ಒಂದು ನಾಯಿಯೂ ಸಹ ಅವರ ಯಾತ್ರೆಗೆ ಜೊತೆಯಾಗುತ್ತೆ. ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗುವ ದಾರಿ ಅಷ್ಟು ಸುಲಭವಾಗಿರಲ್ಲ. ಆ ದಾರಿಯು ಕಲ್ಲು ಮುಳ್ಳುಗಳಿಂದ, ಬೆಟ್ಟ ಗುಡ್ಡಗಳಿಂದ ಮತ್ತು ಅಡೆತಡೆಗಳಿಂದ ಕೂಡಿರುತ್ತದೆ. ಹಾಗಾಗಿ ಆ ಯಾತ್ರೆಯ ದಾರಿಯಲ್ಲಿ ಎಲ್ಲ ಪಾಂಡವರು ಯುಧಿಷ್ಠರನ್ನು ಹೊರತುಪಡಿಸಿ ಒಬ್ಬೊಬ್ಬರೇ ಸ್ವರ್ಗಲೋಕಕ್ಕೆ ತಲುಪಲು ಸೋತು ಹೋಗುತ್ತಾರೆ. ಕೊನೆಗೆ ಯುಧಿಷ್ಠಿರ ಮತ್ತು ಆ ನಾಯಿ ಮಾತ್ರ ಸ್ವರ್ಗಲೋಕವನ್ನು ತಲುಪುತ್ತಾರೆ. ನೀನು ಸ್ವರ್ಗದ ಬಾಗಿಲು ಒಳಗೆ ಕಾಲಿಡಬೇಕು ಎನ್ನುವಾಗ ಇಂದ್ರ ದೇವನು ಆ ನಾಯಿಯನ್ನು ಸ್ವರ್ಗದ ಒಳಗೆ ಬಿಡಲು ನಿರಾಕರಿಸುತ್ತಾನೆ. ಆಗ ಯುಧಿಷ್ಠರನು, ಈ ನಾಯಿ ನನ್ನ ಜೊತೆ ಭೂಲೋಕದಿಂದ ಇಲ್ಲಿಯವರೆಗೂ ದಾರಿಯ ಎಲ್ಲ ಕಷ್ಟಗಳನ್ನು ದಾಟಿ ಬಂದಿದೆ. ಈಗ ನಾನು ಇದನ್ನು ಒಂಟಿಯಾಗಿ ಬಿಟ್ಟು ಸ್ವರ್ಗದ ಒಳಗೆ ಬರಲು ಹೇಗೆ ಸಾಧ್ಯವೆಂದು ಪ್ರಶ್ನಿಸುತ್ತಾನೆ. ತನ್ನ ದಾರಿಯ ಉದ್ದಕ್ಕೂ ಜೊತೆಯಾಗಿ ಬಂದ ಆ ನಾಯಿಗೋಸ್ಕರ ಯುಧಿಷ್ಠರನು ಸ್ವರ್ಗವನ್ನೇ ನಿರಾಕರಿಸಲು ಸಿದ್ಧನಾಗಿರುತ್ತಾನೆ. ಈ ಮಾತನ್ನು ಕೇಳಿದ ನಾಯಿಯು ತನ್ನ ನಿಜ ರೂಪಕ್ಕೆ ಬರುತ್ತದೆ. ಹೌದು, ಈ ಎಲ್ಲ ಸನ್ನಿವೇಶಗಳಲ್ಲಿ ಸ್ವತಃ ಯಮದೇವನೇ ಧರ್ಮರಾಯನ ಧರ್ಮವನ್ನು ಪರೀಕ್ಷಿಸಲು ನಾಯಿಯಾಗಿ ಜೊತೆಯಾಗಿ ಬಂದಿರುತ್ತೆ. ಇದು ಮಹಾಭಾರತವಾದರೆ, ಈಗ ನಾಯಿಗೂ ಮತ್ತು ದತ್ತಾತ್ರೇಯನಿಗೂ ಇರುವ ಸಂಬಂಧ ತಿಳಿಯೋಣ. ಭಗವಾನ್ ದತ್ತಾತ್ರೇಯನವರ ಫೋಟೋಗಳು ಗಮನಿಸಿದರೆ, ಅವರ ಎಲ್ಲ ಛಾಯಾಚಿತ್ರಗಳಲ್ಲಿ ನಮಗೆ 4 ನಾಯಿಗಳು ನೋಡಲು ಕಾಣಸಿಗುತ್ತದೆ. ಈ 4 ನಾಯಿಗಳು 4 ವೇದಗಳಾದ ಋಗ್ವೇದ, ಯಜುರ್ವೇದ, ಸಮವೇದ ಮತ್ತು ಅಥರ್ವವೇದ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಇಷ್ಟೇ ಅಲ್ಲ, ನಾಯಿಯು ಭಗವಾನ್ ಭೈರವನ ವಾಹನವೂ ಹೌದು. ಇದೇ ರೀತಿ ಇನ್ನು ಹಲವಾರು ಕಡೆ ನಾಯಿಗಳ ಬಗ್ಗೆ ಪುರಾಣದಲ್ಲಿ ಉಲ್ಲೇಖವಿದೆ. ಇವೆಲ್ಲವೂ ಪುರಾಣದಿಂದಲೇ ನಾಯಿಗೂ ಮತ್ತು ಮನುಷ್ಯನಿಗೂ ಇರುವ ಸಂಬಂಧವನ್ನು ಗಟ್ಟಿಯಾಗಿ ಕೂಗಿ ಹೇಳುತ್ತಿವೆ. ವೀಕ್ಷಕರೇ, ಇನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಾಯಿಯು ನಮಗೆ ಎಷ್ಟೋ ಪಾಠಗಳನ್ನು ಹೇಳಿಕೊಡುತ್ತಿದ್ದಾವೆ. ನಿಷ್ಠೆಯಿಂದ ಬದುಕುವುದು, ಅದರಂತೆ ಎಚ್ಚರಿಕೆಯಿಂದ ಇರುವುದು, ಶುದ್ಧ ಪ್ರೀತಿ ಮಾಡುವುದು, ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವುದು, ಹೀಗೆ ಹಲವಾರು ಪಾಠಗಳನ್ನು ನಾಯಿ ನಮಗೆ ಹೇಳದೇ ಹೇಳಿಕೊಡುತ್ತಿವೆ. ಇಷ್ಟೆಲ್ಲ ಒಳ್ಳೆ ಗುಣವಿರುವ ನಾಯಿಯನ್ನು ಇನ್ನು ಮುಂದೆ ನೀವು ಒಬ್ಬರನ್ನ ನಿಂದಿಸುವುದಕ್ಕೆ ನಾಯಿ ಎನ್ನುವ ಪದವನ್ನು ಬಳಸುತ್ತಿದ್ದರೆ ಅದು ಬೈಯಲು ಸೂಕ್ತವ ಎಂದು ಮತ್ತೊಮ್ಮೆ ಯೋಚಿಸಿ. ಮತ್ತು ಇನ್ನು ಇದೇ ರೀತಿ ಮತ್ತಷ್ಟು ಕೇಳದ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.